ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋದು ಅಂತ ಎಣಿಸ್ಕೊಂಡಿದ್ದೀನಿ. ಅದೇನೆಂದರೆ ನಮಗೆ ಊಟಕ್ಕೆ, ಬದಿಗೆ, ಚಾಗೆ ಯಾವುದಕ್ಕೂ ಸಹ ಆಗ್ತದೆ ಇದು. ನೋಡಿ, ನಾನು ಹಾಗಲಕಾಯಿಯನ್ನು ಈಗ ಕಟ್ ಮಾಡಿ ಅದರ ಬೀಜ ಸಹ ತೆಗೆದಲ್ಲೇ ನಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುಗೆ, ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದನ್ನು ಫುಲ್ ಆಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ವ. ನೋಡಿ, ಹೀಗೆ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ವ. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು. ಅದು ನಾವು ಕಟ್ ಮಾಡುವಾಗ ತೊಳೆದು ಬಿಟ್ಟು ಕಟ್ ಮಾಡಬೇಕು. ತೊಳೆದು ಕಟ್ ಮಾಡಿದರೆ ಅದು ಮತ್ತೆ ತೊಳಿಬೇಕಂತ ಇರೋದಿಲ್ಲ ನೋಡಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ನಾವು ಕಡಲೆ ಹಿಟ್ಟು, ಜೀರಿಗೆ ಮತ್ತು ಅಜ್ವಾಯಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೈದಾ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಅದು ಹಾಕೋದು ವೀಡಿಯೋ ಮಿಸ್ ಆಗಿದೆ. ಅದು ನಿಮಗೆ ಗೊತ್ತೇ ಇರ್ತದೆ, ಮೆಮೊರಿ ಫುಲ್ ಅಂತ ಬರ್ತಾ ಉಂಟು ನೋಡಿ. ಈ ಥರ ನಾವು ಬಜ್ಜಿಗೆಲ್ಲ ಬಿಡ್ತೀವಲ್ಲ ಆ ಥರ ದಪ್ಪದಲ್ಲಿ ಇದು ಮಾಡಿ ಇಟ್ಕೊಳ್ಳುವ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಸೋಡಾ ಬೇಕಿದ್ರೆ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಬಿಸಿ ಮಾಡಿ ಇಟ್ಟಿದ್ದು. ನಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟೇ ಎಣ್ಣೆ ಇಟ್ಟರೆ ಸಾಕು, ಜಾಸ್ತಿ ಇಡೋದು ಬೇಕಾಗಿಲ್ಲ. ಯಾಕೆಂದರೆ ಎಣ್ಣೆ ಏನು ಅಷ್ಟೇನು ಕುಡಿಯೋದಿಲ್ಲ ಎಣ್ಣೆ. ಹಾಗಾಗಿ ಸ್ವಲ್ಪ ಎಣ್ಣೆ ಆಗಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಈಗ ಅದರಲ್ಲಿ ಮುಳುಗಿಸಿ ಇದ್ರಲ್ಲಿ ಬಿಟ್ಟರೆ ಒಳ್ಳೆ ತಿನ್ನಲಿಕ್ಕೆ ಎಷ್ಟು ಟೇಸ್ಟಾಗಿರ್ತದೆ ಅಂದರೆ, ನಾವು ಮೈದೆಲ್ಲ ಹಾಕಿರ್ತೀವಲ್ಲ ಹಾಗೆ ಕ್ರಿಸ್ಪಿಯಾಗಿ ಸಹ ಬರ್ತದೆ, ಸಾಫ್ಟಾಗಿ ಸಹ ಬರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೀವೊಂದು ಸಲ ಮಾಡಿ ನೋಡಿ, ಊಟಕ್ಕೆ ಬದಿಗಿಟ್ಕೊಳ್ಳಿಕ್ಕೆ ಮತ್ತು ನಾವು ಹಿಂಗೆ ಬಾಯಲ್ಲಿ ತಿನ್ನಲಿಕ್ಕೂ ಸಹ ಆಗ್ತದೆ. ಎಲ್ಲದರಲ್ಲೂ ಬಜ್ಜಿ ಬೋಂಡ ಮಾಡ್ತೀವಿ ನಾವು, ಹಾಗಲಕಾಯಲ್ಲಿ ಯಾಕೆ ಬಜ್ಜಿ ಬೋಂಡ ಮಾಡಬಾರ್ದು ಅಂತ ಒಂದು ಬಜ್ಜಿ ಬಿಟ್ಟಿದ್ದೀನಿ ನೋಡಿ. ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನೋಡುವಾಗಲೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ, ಒಳ್ಳೆ ಕ್ರಿಸ್ಪಿಯಾಗಿ ಸಹ ಬಂದಿದೆ, ಸಾಫ್ಟಾಗಿ ಬಂದಿದೆ. ನೀವು 2 ದಿನ ಇಟ್ಟರು ಸಹ ಏನೂ ಹಾಳಾಗೋದಿಲ್ಲ. ಯಾಕೆಂದರೆ ಅದು ಚೆಂದ ಮಾಡಿ ಕಾಯಿಸಿರ್ತೀವಲ್ಲ, ಏನೂ ಹಾಳಾಗೋದಿಲ್ಲ. ಇಟ್ಟು ಬಿಸಿ ಮಾಡಿ ತಿನ್ಬೋದು. ನೋಡಿ, ನಾನು ಇನ್ನೊಂದು ಸ್ಟೆಪ್ಪು ಬಿಡ್ತಾಯಿದ್ದೀನಿ ನೋಡಿ. ಗೋಲ್ಡನ್ ಕಲರ್ ಇದು ಹಾಕೋವರೆಗೆ ನಾವು ಆ ಎಣ್ಣೆಯಲ್ಲಿ ಕರೆದು ತಗೊಂಡ್ರೆ ಆಯಿತು. ಅದು ಸ್ವಲ್ಪ ಹಿಟ್ಟು ಮೇಲೆ ಉಳಿದಿದೆ, ಅದನ್ನು ಸ್ವಲ್ಪ ಅದರ ಮೇಲೆ ಹಾಕಿದರೆ ಅದು ಅಲ್ಲಿಗೆ ಬರೋದು. ಅದನ್ನು ಸ್ವಲ್ಪ ತಿನ್ನಲಿಕ್ಕೆ ಹಾಗೆ ಕ್ರಿಸ್ಪಿಯಾಗಿ ಸೂಪರಾಗಿ ಬರ್ತದೆ ನೋಡಿ. ಸೂಪರಾಗಿ ಬಂದಿದೆ. ಹೀಗೆ ಮಾಡಿ ನೋಡಿ. ಕಮೆಂಟ್ ಒಂದು ಮಾಡಿ, ಮತ್ತು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.